ಸೈಬರ್ ಕ್ರೈಮ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯವನ್ನು ಈ ದಿನ ಶಿವಮೊಗ್ಗ ನಗರದಲ್ಲಿ ನಡೆಸಲಾಯಿತು. ಹೊಳೆ ಬಸ್ ನಿಲ್ದಾಣದಿಂದ ಶಿವಮೊಗ್ಗ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಜಾಥಾವನ್ನು ಅಕ್ಷರ ಶಾಲೆಯ ವಿದ್ಯಾರ್ಥಿಗಳು ಮಾಡಿದರು. ಸಿಟಿ ಸೆಂಟರ್ ಮಾಲ್ವರೆಗೆ ಜಾಥಾ ನಡೆಸಿ ಸೈಬರ್ ಕ್ರೈಮ್ಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರಲ್ಲಿ ಮಾಹಿತಿಯನ್ನು ಕೊಟ್ಟರು. ಸೈಬರ್ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾವ ರೀತಿ ಅಪರಾಧ ಸಂಭವಿಸುತ್ತೆ ಅನ್ನೋದು ಬಹಳಷ್ಟು ಜನಕ್ಕೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಒಂದು ಫೋನ್ ಕರೆಯ ಮೂಲಕ ಬೆದರಿಸಿ ಡಿಜಿಟಲ್ ಅರೆಸ್ಟ್ ಮಾಡುವಂಥ ಘಟನೆಗಳು ಸಹ ಆಗಿದೆ. ಮತ್ತು ಎಲ್ಲವನ್ನೂ ಓದಿದವರು, ಎಲ್ಲವನ್ನೂ ತಿಳಿದುಕೊಂಡವರು, ಬುದ್ಧಿವಂತರೇ ಇಂಥ ಮೋಸಗಳಿಗೆ ಬಲಿಯಾಗ್ತಾ ಇದ್ದಾರೆ. ಹಾಗಾಗಿ ಸೈಬರ್ ಕ್ರೈಮ್ ಬಗ್ಗೆ ಜಾಗೃತಿ ಇವತ್ತು ಅತ್ಯಂತ ಅಗತ್ಯವಾಗಿದೆ. ಇದು ಕಣ್ಣಿಗೆ ಕಾಣುವಂತೆ, ನಮ್ಮ ಕಣ್ಣೆದುರಿಗೆ ನಡೆಯುವಂತೆ ಆಗುವಂಥ ಕ್ರೈಮ್ ಅಲ್ಲ. ಇದು ನಮ್ಮ ಕಣ್ಣಿಗೆ ಕಾಣಿಸದ ರೀತಿಯಲ್ಲಿ, ನಮ್ಮ ಗಮನಕ್ಕೆ ಬಾರದ ರೀತಿಯಲ್ಲಿ ಈ ಕ್ರೈಮ್ ನಡೆಯುತ್ತೆ. ನಮ್ಮ ಮೊಬೈಲ್ಗೆ, ನಮ್ಮ ವಾಟ್ಸಪ್ಗೆ ಅಥವಾ SMS ರೂಪದಲ್ಲೋ ಅಥವಾ ಫೇಸ್ಬುಕ್ ಮೆಸೆಂಜರಲ್ಲೋ ಇನ್ಸ್ಟಾಗ್ರಾಮಲ್ಲೋ ಯಾವುದೋ ಒಂದು ಮೆಸೇಜ್ ಬರುತ್ತೆ. ಯಾವುದೋ ಒಂದು ಲಿಂಕನ್ನು ಕಳಿಸಿ ಕ್ಲಿಕ್ ಮಾಡಿ ನಿಮಗೆ ಬಹುಮಾನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದನ್ನು ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲಿದ್ದ ಡಾಟಾ ಎಲ್ಲ ಅವರಿಗೆ ಸಿಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಅಥವಾ ನೀವು ಪಾಸ್ವರ್ಡ್ ಇಟ್ಟಿರೋದಾಗಿರ್ಬೋದು, ಸೇವ್ ಮಾಡಿರೋದಾಗಿರ್ಬೋದು, ಈ ರೀತಿ ಯಾವುದೇ ಒಂದು ಮಾಹಿತಿ ಅವರಿಗೆ ಲಭ್ಯ ಆಗುತ್ತೆ. ಅದನ್ನು ಬಳಸ್ಕೊಂಡು ಅವರು ನಿಮ್ಮ ಬ್ಯಾಂಕಲ್ಲಿರ್ತಕ್ಕಂಥ ದುಡ್ಡನ್ನು ಲಪಟಾಯಿಸ್ತಾರೆ. ಇಲ್ಲ, ಫೋನ್ ಕರೆ ಮಾಡಿ ನಿಮಗೆ ವಿದೇಶದಿಂದ ಏನೋ ಒಂದು ವಸ್ತು ಸಿಕ್ಕಿದೆ, ನಿಮಗೆ ಬಂಪರ್ ಸಿಕ್ಕಿದೆ, ಅದ್ರ ಬೆಲೆ 10 ಕೋಟಿ, ನೀವು 1 ಲಕ್ಷ ರೂಪಾಯಿ ಕೊಟ್ಟರೆ ನಿಮಗೆ ಅದು ಸಿಗುತ್ತೆ, ಕಸ್ಟಮ್ಸಲ್ಲಿದೆ ಅಂತ ಏನೇನೋ ಕತೆ ಹೇಳ್ತಾರೆ. ಅಯ್ಯೋ, ನಿಮಗೆ 10 ಕೋಟಿ ಸಿಗುತ್ತಲ್ಲ, ಏನು 1 ಲಕ್ಷ ಹೋದ್ರೋಗ್ಲಿ ಅಂತ 1 ಲಕ್ಷ ಹಾಕ್ತೀರಿ. ಆಮೇಲೆ ಅದು ಒಂದು ಹೆಜ್ಜೆ ಮುಂದಕ್ಕೆ ಬಂದಿದೆ, ಈ ಹೆಜ್ಜೆಗೆ ಇನ್ನೊಂದು 2 ಲಕ್ಷ ಬೇಕು ಅಂತಾರೆ. ನೀವು ನಂಬೋವರೆಗೂ ಸಹ ನಿಮ್ಮಿಂದ ದುಡ್ಡು ತಗೋತಾರೆ. ನೀವು ನಂಬಿ 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 ಅವ್ರಿಗೆ ದುಡ್ಡು ಹಾಕ್ತಾ ಇರ್ತೀರಿ. ಕೊನೆಗೆ ನಿಮ್ಮ ಕೈಲಿ ದುಡ್ಡು ಇಲ್ಲದೆ ಇದ್ದಾಗ, ಸಿಗಲ್ಲ ಅಂದಾಗ, ಡೌಟ್ ಬಂದಾಗ ನೀವು ಸೈಬರ್ ಪೊಲೀಸರ ಹತ್ರ ಹೋಗ್ತೀರಿ. ಆದರೆ ಒಂದು ತಿಳ್ಕೊಳ್ಳಿ, ಈ ರೀತಿ ನಿಮ್ಮ ಖಾತೆಯಿಂದ ದುಡ್ಡು ಹೋಯ್ತು ಅಂದ ತಕ್ಷಣವೇ ನೀವು ಪೊಲೀಸರಿಗೆ ಭೇಟಿ ಮಾಡಿದರೆ ಅವ್ರು ಏನಾದರೂ ಮಾಡಲಿಕ್ಕೆ ಸಾಧ್ಯ. ಅದು ಯಾವ ಖಾತೆಗೆ ಹೋಗಿರುತ್ತೋ ಆ ಖಾತೆಯಲ್ಲಿ ಅದನ್ನು ಫ್ರೀಜ್ ಮಾಡಿ ಆ ಸಾಧ್ಯತೆ ನೋಡ್ತಾರೆ, ಏನು ಮಾಡ್ಬೋದು ಅಂತ. ಹಾಗೆ ಮಾಡ್ಲಿಕ್ಕೆ ಸಾಧ್ಯ. ನೀವು ಇವತ್ತು ದುಡ್ಡು ಕಳ್ಕೊಂಡು ಹೆಂಗಪ್ಪ ಹೋಗೋದು, ದುಡ್ಡು ಕಳ್ಕೊಂಡಿದ್ದೇನೆ, ಮಾನ ಮರ್ಯಾದೆ ಪ್ರಶ್ನೆ, ಜನ ಏನು ಹೇಳ್ತಾರೋ, ಗೊತ್ತಾದ್ರೆ ಏನು ಹೇಳ್ತಾರೋ, ಮತ್ತೆ ಸಮಸ್ಯೆ ಆಗುತ್ತೆ. ನಾನು ನೋಡಿದ್ರೆ ಡಿಗ್ರಿ ಮಾಡಿದ್ದೀನಿ, ಈ ದುಡ್ಡು ಕಳ್ಕೊಂಡಿದ್ದು ಜನಕ್ಕೆ ಗೊತ್ತಾದರೆ ನನ್ನ ಮಾನ ಮರ್ಯಾದೆ ಹೋಗಲ್ವಾ ಅಂತ ಅಂದ್ಕೊಂಡ್ರೆ, ಒಂದು ಆ ಅಪರಾಧಿ ಯಾರು ಅಂತ ಗೊತ್ತಾಗಲ್ಲ, ಇನ್ನೊಂದು ನಿಮ್ಮ ದುಡ್ಡನ್ನು ರಿಕವರ್ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ, ಎಷ್ಟು ಬೇಗ ಈ ಘಟನೆ ಆದ ತಕ್ಷಣ ನೀವು ಎಷ್ಟು ಬೇಗ ನೀವು ಸೈಬರ್ ಪೊಲೀಸರನ್ನು ಭೇಟಿ ಮಾಡ್ತೀರಿ ಅಥವಾ ಪೊಲೀಸರನ್ನ ಭೇಟಿ ಮಾಡ್ತೀರಿ, ಅಷ್ಟು ನಿಮಗೆ ಪರಿಹಾರ ಸಿಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಥ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕಾಗಿ ಶಿವಮೊಗ್ಗದ ಅಕ್ಷರ ಶಾಲೆಯ ವಿದ್ಯಾರ್ಥಿಗಳು ಶಿವಮೊಗ್ಗದಲ್ಲಿ ಜಾಥಾ ಮಾಡಿದ್ದಾರೆ. ಮುಖ್ಯ ರಸ್ತೆಯಲ್ಲಿ, BH ರಸ್ತೆಯಲ್ಲಿ, ಹೊಳೆ ಬಸ್ ಸ್ಟಾಪ್ನಿಂದ ಅಮೀರ್ ಅಹಮದ್ ವೃತ್ತದವರೆಗೆ ಈ ಜಾಥಾ ನಡೆದಿದೆ. ಈ ಜಾಥಾದ ಮೂಲಕ ನಾಗರಿಕರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ.